ಚುನಾವಣಾ ಪೂರ್ವ ರಾಜ್ಯದ ಮಹಿಳೆಯರಿಗೆ ಕೊಟ್ಟಂತ ಏನು ಒಂದು ಭಾಷೆ ಇತ್ತು, ಚುನಾವಣೆಯಲ್ಲಿ ಬೆಲೆ ಏರಿಕೆಯಿಂದ ಕರೋನಾದಿಂದ ತತ್ತರಿಸಿದಂಥ ಮಹಿಳೆಯರಿಗೆ ಒಂದೇನೋ ಸಹಾಯ ಮಾಡೋಣ ಅಂತ ಏನು ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಜಾರಿಗೆ ತೆಗೆದುಕೊಂಡು ಬಂದ್ವಿ. ನಿರಂತರವಾಗಿ 21 ಕಂತು ಇಲ್ಲಿಯವರೆಗೆ 42,000 ರೂಪಾಯಿಯನ್ನು ನೇರವಾಗಿ, ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ 1,24,00,000 ಮಹಿಳೆಯರಿಗೆ ಇಲ್ಲಿವರೆಗೆ ನಾವು ಕೊಟ್ಟಿದ್ದೀವಿ. 21 ತಿಂಗಳ ಕಂತನ್ನು, ಇನ್ನು 2 ತಿಂಗಳ ಕಂತನ್ನು ಬಾಕಿ ಇದೆ, ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಹಾಕ್ತಾ ಇದ್ದೇವೆ. BJPಯವರಿಗೆ ಮಾಡಲಿಕ್ಕೆ ಬೇರೆ ಏನು ಕೆಲಸ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳನ್ನು ಮೇಲೆಯಿಂದ ಕೆಳಗಿನವರೆಗೂ ಟೀಕೆ ಮಾಡಿದಂಥ ಕರ್ನಾಟಕ ರಾಜ್ಯದ BJP ಮುಖಂಡರಿಗೆ ಬಹಳಷ್ಟು ಮುಖಭಂಗವಾಗಿದೆ. ಯಾಕಂತಂದ್ರೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಇಡೀ ದೇಶದಲ್ಲಿ BJP ಇವತ್ತು ಕಾಪಿ ಮಾಡ್ತಾ ಇದ್ದಾರೆ. ಈ ಕರ್ನಾಟಕ ಗ್ಯಾರಂಟಿಯನ್ನ ಮಾದರಿಯಾಗಿ ಇಟ್ಕೊಂಡು ಮೋದಿ ಗ್ಯಾರಂಟಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು, ಲಾಡ್ಲಿ ಬೆಹನಾ ಅಂತ. ಮಧ್ಯಪ್ರದೇಶದಲ್ಲಿ ಮಾಜಿ ಬೆಹನಾ ಅಂತ ಮಾಡಿದ್ರು. ಅದೇ ರೀತಿ ಡೆಲ್ಲಿ ಚುನಾವಣೆ ಗೆದ್ದಿದ್ದು ಕೂಡ ಮೋದಿ ಗ್ಯಾರಂಟಿ. ಈ ಒಂದು ಮಹಿಳೆಯರಿಗೆ ಏನೇನು ಅನೌನ್ಸ್ ಮಾಡಿದ್ದಾರೆ ಅಂತ ತಮಗೆ ಗೊತ್ತು. ಬಿಹಾರದಲ್ಲೂ ಕೂಡ ಮುಂಬರುವಂಥ ಚುನಾವಣೆಗೆ ಇಂಥ ಒಂದು ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನು ಮೋದಿ ಗ್ಯಾರಂಟಿ ಅಂತ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ BJP ಮುಖಂಡರು ಈ ಯೋಜನೆಗಳನ್ನು ಟೀಕಿಸಿ ದೇಶದ ಬೇರೆ ಕಡೆ ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನು ಕಾಪಿ ಮಾಡ್ತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ಅವ್ರಿಗೆ ಎಲ್ಲಿ ಏನು ಮಾತಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಪಾಪ BJPಯವ್ರಿಗೆ ಅಂತ ಅನಿಸುತ್ತೆ. ನೋಡಿ, ನಾವು ಏನು ವಿಚಾರವನ್ನ ಇಟ್ಕೊಂಡು 2,000 ರೂಪಾಯಿ ಕೊಟ್ಟ ತಕ್ಷಣನೇ ಅವರ ಮನೆಯನ್ನ ನಡೆಸುತ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಬಟ್ ಆ 2,000 ರೂಪಾಯಿದಿಂದ ಏನೋ ಒಂದು ಸಣ್ಣ ಪುಟ್ಟ ಅವ್ರಿಗೆ ಲಾಭ ಆಗುತ್ತೆ ಅಂತ ನಮ್ಮ ಕಾನ್ಸೆಪ್ಟ್ ಇತ್ತು. ಒಂದು ಸಿಲಿಂಡರ್ನ ತೆಗೆದುಕೊಳ್ಬೋದು, ಅಥವಾ ವಾರಕ್ಕೆ ಒಂದು ಸ್ವಲ್ಪ ಏನಾದರೂ ಮನೆ ದಿನಸಿ ಸಾಮಾನುಗಳನ್ನ ತಗೊಳ್ಬೋದು. ಮಕ್ಕಳ ಸಣ್ಣ ಪುಟ್ಟ ವಿದ್ಯಾಭ್ಯಾಸಕ್ಕೆ ಏನೋ 100 ರೂಪಾಯಿ 200 ರೂಪಾಯಿ ಖರ್ಚನ್ನ ಮಾಡಬಹುದು. ಅಥವಾ BP ಶುಗರ್ ಇದ್ದಂಥ ಮಹಿಳೆಯರಿಗೆ ಏನೋ ಒಂದು 500 ರೂಪಾಯಿ ಅವರ ಟ್ಯಾಬ್ಲೆಟ್ನ ತಗೊಳ್ಳಿಕ್ಕೆ ಆಗಬಹುದು. ಈ 2,000 ರೂಪಾಯಿಯಿಂದ ಕಂಪ್ಲೀಟ್ ಅನುಕೂಲ ಅಂತ ಹೇಳ್ತಾ ಇಲ್ಲ. ಬಟ್ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ನಮ್ಮ ನಿರಂತರ ಏನಿದು ನಮ್ಮ ಫ್ರೀ 200 ಯೂನಿಟ್ ನಮ್ಮ ವಿದ್ಯುತ್ ಇರಬಹುದು. ಸೊ ಇವನ್ನೆಲ್ಲ ನೋಡಿದಾಗ ಎಲ್ಲೋ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಇತ್ತು. ಸೊ ನಮ್ಮ ಅನಿಸಿಕೆ ತಕ್ಕಂತೆ ಫಲ ಈಗ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಮಹಿಳೆಯರು ಧನ್ಯತಾ ಭಾವನೆಯಿಂದ ನನಗೆ ಹೇಳ್ತಾರೆ, ಚಾಮರಾಜನಗರ ಜಿಲ್ಲೆಯಿಂದ ಇವತ್ತು ಬಳ್ಳಾರಿ ವರೆಗೂ ನಾನು ಎಲ್ಲೇ ಒಂದು ಗಾಡಿಯನ್ನು ನಿಲ್ಲಿಸಿದ್ರೆ 10 ಜನ ಮಹಿಳೆಯರು ನನ್ನ ಹತ್ರಕ್ಕೆ ಬಂದು ತಮಗೆ ಅನುಕೂಲ ಆಗಿರೋದನ್ನ ಹೇಳ್ತಾರೆ. ಸ್ವಂತ ನನ್ನ ಕ್ಷೇತ್ರದಲ್ಲಿ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು 69,000 ಕುಟುಂಬಕ್ಕೆ ಗೃಹಲಕ್ಷ್ಮಿ ಹೋಗ್ತಾ ಇದೆ. ಸೊ 69,000 ಕುಟುಂಬಕ್ಕೆ ನಾನು ಗೃಹಲಕ್ಷ್ಮಿಯನ್ನು ಕಳಿಸ್ತಾ ಇದ್ದೀನಿ ಅಂತಂದ್ರೆ, ನಾನು ಹೋದಲ್ಲಿ ಬಂದಲ್ಲಿ ಕಾರ್ಯಕ್ರಮದಲ್ಲಿ ಕೇಳಿದಾಗ ನಿಮಗೆ ಮತವನ್ನು ಹಾಕಿ ನಮಗೆ ಇದಾಗಲಿಲ್ಲ, ನ್ಯಾಯ ಸಿಕ್ಕಿದೆ ಅಂತ ನನ್ನ ಕ್ಷೇತ್ರದ ಮಹಿಳೆಯರು ಮಾತನಾಡ್ತಾರೆ. ಸೊ ಇದು 224 ಕ್ಷೇತ್ರದ ಕಥೆಯಾಗಿದೆ. ನನ್ನ ದಿನನಿತ್ಯದ ನನ್ನ ಸಂಪರ್ಕ ಇರೋದ್ರಿಂದ ನನ್ನ ಕ್ಷೇತ್ರದ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ಇದು 224 ಕ್ಷೇತ್ರದ ಕತೆ ಸೇಮ್ ಆಗಿದೆ. ಮಹಿಳೆಯರು ಖುಷಿಯಾಗಿದ್ದಾರೆ. BJPಯವ್ರಿಗೆ ಮಾಡೋ ಕೆಲಸ ಇಲ್ಲ, ಅಪಾದನೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ. ಸೊ ಈ ರೀತಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು.